ಇವತ್ತಿನ ಟಾಪಿಕ್ ಏನು ಅಂತಂದರೆ ಜಿನ್ನನ ಯಾವ ರೀತಿ ದೇಹದೊಳಗಡೆ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು, ಅಥವಾ ಮಾಟ ಮಂತ್ರವನ್ನು ಹೇಗೆ ಮಾಡಿಸ್ತಾರೆ ಅಂತ. ಸೊ ಇದು ಬಂದು ಎರಡು ಕಾನ್ಸೆಪ್ಟಲ್ಲಿ ಆಗುತ್ತೆ, ಜಿನ್ನಿಗೂ ಆಗುತ್ತೆ ಅಥವಾ ಮಾಂತ್ರಿಕ ಬಾಧೆಯನ್ನು ಹೇಗೆ ಮಾಡಿಸ್ತಾರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಫ್ ದ ಜಿನ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸರಳವಾಗಿ ಹೇಳ್ತೀನಿ. ತುಂಬ ಎಲಾಬ್ರೇಟ್ ಮಾಡಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅಥರ್ವರ್ಣ ವೇದದಲ್ಲಿ ಇದೆಲ್ಲವನ್ನು ವಿವರಿಸಿದ್ದಾರೆ. ಆದರೆ ಅದರ ರೀತಿಯಲ್ಲೇ ನಾವು ಹೇಳೋಕ್ಕಾಗಲ್ಲ. ಒಂದು ಎರಡನೇದಾಗಿ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿ. ಫಸ್ಟು ಸೆಕೆಂಡ್ ಒನ್ ಬಂದು ಈ ಥರ ಆಗಿದೆ ಅಂತ ಹೇಳಿ ಕೊರಗಿ ಮಾನಸಿಕವಾಗಿ ನೊಂದು ಯಾವುದೋ ರೀತಿಯ ಸಮಸ್ಯೆಗಳನ್ನ ತಂದಿಟ್ಕೊಳ್ಳುವಂಥದ್ದು ಬೇಡ. ಇದಕ್ಕೆ ಪರಿಹಾರ ಏನು ಅಂತಂದರೆ ನಿಮ್ಮ ಕುಲದೇವರು, ನಿಮ್ಮ ಮನೆದೇವರು, ಇಷ್ಟದೇವರು, ಗ್ರಾಮದೇವರು ಏನಿದೆ ಅವರ ಮುಖಾಂತರನೇ ಹೋಗಿ ಸರಿಯಾದ ಸಾಧಕರ ಹತ್ರ, ಸೂಕ್ತ ಸಾಧಕರ ಹತ್ರನೇ ಇದನ್ನು ಪರಿಹಾರ ಮಾಡಿಸ್ಕೋಬೇಕು. ಯಾಕೆ ಅಂತಂದರೆ ಏನೋ ಆಗಿದೆ ಅಂತ ಹೇಳಿದ ತಕ್ಷಣ ದಯವಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಜೀವವನ್ನು ತೆಕ್ಕೊಳ್ಳೋವಂಥದ್ದು, ಅಥವಾ ಏನಪ್ಪ ಇದು ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಒಂದು ಭಯ ಪಡದೆ ಕಷ್ಟಗಳನ್ನು, ಯಾಕಂದರೆ ಈಗಾಗಲೇ ಎಷ್ಟೋ ಜನ ಕಷ್ಟಗಳು ಪಟ್ಟು ನೋವು ಪಟ್ಟು ಇರ್ತೀರಿ, ಅಂಥವರಿಗಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಆಫ್ ದ ಜಿನ್ಸ್ ಅಥವಾ ದೇಹಕ್ಕೆ ಏನು ಮಾಂತ್ರಿಕ ಬಾಧೆಯನ್ನು ಮಾಡಿಸುವಂಥದ್ದು ಯಾವ ರೀತಿ ಅಂತ ಹೇಳಿದಾಗ ನೋಡಿ, ಮಾಡಿಸ್ಬೋದು, ಜಾಬಿಗೆ ಮಾಡಿಸ್ಬೋದು, ಅಥವಾ ಪ್ರೊಫೆಷನಲಿಗೆ ಮಾಡಿಸ್ಬೋದು, ಅಥವಾ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ ಮಾಡಿಸ್ಬೋದು, ಜೊತೆಗೆ ಮಕ್ಕಳಾಗದೇ ಇರಲಿ ಅಂತ ಮಾಡಿಸ್ಬೋದು. ಆನಂತರದಲ್ಲಿ ಮದುವೆ ಆಗಬಾರ್ದು, ಅಥವಾ ಅವರೊಂದು ಜಾಗ ತಗೊಂಡಿದ್ದಾರೆ ಅದರಿಂದ ಇಂಪ್ರೂವ್ ಆಗಬಾರ್ದು, ಈ ಥರ ಎಲ್ಲನೂ ಮಾಡಿಸ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಬಿಟ್ಕೊಡ್ಬಾರ್ದು. ಒಂದು ಎರಡನೇದಾಗಿ ಏನು ಅಂತಂದರೆ ನಮ್ಮ ಫೋಟೋಗಳನ್ನು ಇತರರಿಗೆ ಕೊಡೋದು. ನೋಡಿ, ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಫೋಟೋ ತೆಗೆಸ್ತಾ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ಏನಾಗಿದೆ, ಒಂದು ಮಗು ಹುಟ್ಟಿದ ತಕ್ಷಣ ಫೋಟೋ ಹಾಕ್ಬಿಡೋದು, ವಾಟ್ಸಪ್ಪು, ಫೇಸ್ಬುಕ್ಕು, ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ನಮ್ಮ ಫೋಟೋಗಳನ್ನು ನಾವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಹಾಗೆಯೇ ನಮ್ಮ ಹೆಸರು ಸಮೇತ ಇದರಿಂದ ಹಾಳಾಗುತ್ತೆ. ಹೇಗೆ ಅಂತಂದರೆ ನೋಡಿ, ನಮ್ಮ ಉಗುರುಗಳು ಅಥವಾ ನಾವೇನು ಉಗುರು ಬೆಳೆಸಿರ್ತೀವಿ ಆ ಉಗುರನ್ನ ಕಟ್ಟು ಮಾಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ತಲೆ ಕೂದಲಾಗಿರ್ಬೋದು, ನಮ್ಮ ಬಟ್ಟೆಗಳಾಗಿರ್ಬೋದು, ಇದೆಲ್ಲವನ್ನು ಸಂಗ್ರಹಿಸಿಕೊಂಡೇ ಜೊತೆಗೆ ನಾವು ನಡೆದಾಡಿರುವಂಥ ಜಾಗದ ಮಣ್ಣು ಅಥವಾ ನಮ್ಮ ಚಪ್ಪಲಿನ ಮಣ್ಣು ಅಂತ ನಾವೇನು ಹೇಳ್ತೀವಿ ಅದನ್ನು ಸಂಗ್ರಹಿಸಿಕೊಂಡೇ ನಮಗೆ ಮಾಂತ್ರಿಕ ಬಾಧೆಯನ್ನು ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಹಾಗೆಯೇ ಜಿನ್ನದ ಬಗ್ಗೆ ನಾನು 3 ವಿಡಿಯೋಗಳು ಮಾಡಿದ್ದೆ. ಅದೇ ರೀತಿ ಜಿನ್ ಬಂದು ಹೇಳಿದ್ದೆ ಸ್ಮೋಕ್ಲೆಸ್ ಫೈರ್ ಥರ ಇರುತ್ತೆ, ಬ್ಲ್ಯಾಕ್ ಶ್ಯಾಡೋ ಥರ ಇರುತ್ತೆ ಅಂತ. ಅಂಥ ಜಿನ್ನಿಗೆ ಇಂತಹ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿಗೆ ಮಾಡಬೇಕಾಗಿರುವಂತಹ ತೊಂದರೆಗೆ ಆ ಜಿನ್ನನ ಅವರು ತಾಂತ್ರಿಕರು ಏನು ಮಾಡ್ತಾರೆ ಅಂತಂದರೆ ತಗೊಂಡು ಆ ವ್ಯಕ್ತಿಯ ಫೋಟೋ ತಗೊಂಡು ಅಥವಾ ಆ ವ್ಯಕ್ತಿಯ ಬಟ್ಟೆಯನ್ನು ತಗೊಂಡು ಅದಕ್ಕೆ ಕೊಡ್ತಾರೆ ಮೀನ್ಸ್ ಅದು ಅದರ ವಾಸನೆಯನ್ನು ಗ್ರಹಿಸುತ್ತೆ. ಅಂತಹ ಸಂದರ್ಭದಲ್ಲಿ ವಾಸನೆಯನ್ನು ಗ್ರಹಿಸುತ್ತೆ, ಜೊತೆಗೆ ಈ ವ್ಯಕ್ತಿಗೆ ಹೋಗಿ ಹಿಡ್ಕೊ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳುತ್ತೆ. ಅಂತಹ ಸಂದರ್ಭದಲ್ಲಿ ಆ ಜಿನ್ ಏನು ಮಾಡುತ್ತೆ, ಅಥವಾ ಯಾವುದೇ ಮಾಂತ್ರಿಕ ಬಾಧೆಗಳನ್ನು ಮಾಡುವವರು ಈ ಥರ ಬಟ್ಟೆಯ ಮುಖಾಂತರ, ಕೂದಲಿನ ಮುಖಾಂತರ, ನೈಲ್ಸ್ ಮುಖಾಂತರ, ಮಣ್ಣಿನ ಮುಖಾಂತರ ಎಲ್ಲ ಮಾಡಿದಾಗ ಅಂತಹ ವ್ಯಕ್ತಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಪ್ರಿಯ ವೀಕ್ಷಕರೇ, ಹಾಗಾಗಿ ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಹೇಳೋರು ವಿಜ್ಞಾನ ಎಷ್ಟು ಜನಪ್ರಿಯವಾಗಿತ್ತೋ ಅದೇ ಥರ ಈ ಭೂತ ಚೇಷ್ಟೆ ಆಗಿರ್ಬೋದು, ಪಿಶಾಚಿ ಚೇಷ್ಟೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಜನಕ್ಕೆ ಒಂದು ವಿಶ್ವಾಸ ಇತ್ತು ಅಥವಾ ನಂಬಿಕೆ ಇತ್ತು. ಸಾಮಾನ್ಯವಾಗಿ ಈ ಥರ ಎಲ್ಲ ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಭೂತ ವೈದ್ಯರು ಅಥವಾ ಭೂತ ಶಾಂತಿ ಇದೆಲ್ಲವನ್ನು ಮಾಡಿಸ್ತಾ ಇದ್ರು. ಮಾಡಿಸಿ ಅವರ ಜೀವನದಲ್ಲಿ ಅವರಿಗಾಗುವಂತಹ ಪರಿಣಾಮಗಳನ್ನು ಅವರು ಕಂಡುಕೊಳ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂತಂದರೆ ನಾವು ದುಡ್ಡಿನ ಹಿಂದೆ ಸುಖ, ಶಾಂತಿ, ನೆಮ್ಮದಿಯನ್ನು ಮಾತ್ರ ಹುಡುಕ್ತಾ ಇದ್ದೀವಿ. ಆದರೆ ನಮ್ಮ ದೇಹಕ್ಕಾಗುವಂಥ ತೊಂದರೆಗಳು, ನಮ್ಮ ಸಾಮಾಜಿಕ ಜೀವನದಲ್ಲಿ ಆಗುವಂಥ ತೊಂದರೆಗಳನ್ನ ನಮಗೆ ಗೊತ್ತಾಗಿದ್ರೂ, ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗಿದ್ರೂ ನಾವು ಅದನ್ನು ಯಾರೂ ನಂಬೋದೇ ಇಲ್ಲ. ಇಂತಹ ಒಂದು ತೊಂದರೆಗಳು ಬಂದಾಗ ನಾವು ಮಂತ್ರಗಳಿಂದ ಸಿದ್ಧರುಗಳನ್ನು ಅಥವಾ ಮೌಲಿಗಳನ್ನು ಅಥವಾ ತಾಂತ್ರಿಕರಂದರೆ ಇದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ
ತಿಳ್ಕೊಂಡವ್ರನ್ನ ಅಥವಾ ಕೊಡುವವ್ರನ್ನ ಮುಖಾಂತರವೇ ನಾವು ಇದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಇಲ್ಲದಿದ್ದರೆ ಯಾವುದೋ ಒಂದು ರೀತಿಯಾದಂತಹ ದೋಷವನ್ನು ಸಮಸ್ಯೆಯನ್ನು ಅದು ವೈಜ್ಞಾನಿಕವಾಗಿ ಮೀನ್ಸ್ ಸೈಂಟಿಫಿಕ್ ಆಗಿ ನಮಗೆ ಪರಿಹರಿಸಲು ಆಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಚಿಂತೆ ಮಾಡಿಕೊಂಡು ಕೊರಗೋ ಬದಲು ಏನೋ ಒಂದು ದೈಹಿಕವಾಗಿ ಸಮಸ್ಯೆಗಳಾದಾಗ, ಯಾವುದೋ ಪ್ರೊಫೆಷನಲ್ ನಿಂತೋದಾಗ ಅಥವಾ ವ್ಯಾಪಾರಗಳು ನಿಂತೋದಾಗ ನಾವೇನು ಮಾಡಬೇಕು, ಮಣಿಗಳು, ಮಂತ್ರಗಳು, ಔಷಧಿಗಳು ಇದರಿಂದನೇ ನಾವು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಅಥರ್ವವೇದ ವೇದದಲ್ಲಿ ಹೇಳಿದೆ, ಯಾವ ರೀತಿಯ ಮಾಟ ಮಂತ್ರಗಳನ್ನು ಮತ್ತು ಜೊತೆಗೆ ಅಭಿಚಾರ ಪದ್ಧತಿಗಳನ್ನು ಅಲೌಕಿಕವಾಗಿರೋ ಶಕ್ತಿಯಾಗಿರುವಂತಹ ಮಹಾಕಾಳಿ ಮಹಾಭೈರವಿಯ ಒಂದು ಸಾಧನೆಯನ್ನು ಮಾಡಿಕೊಂಡಿರೋರು ಅಥವಾ ದೇವತೆಗಳನ್ನು ಒಲಿಸಿಕೊಂಡಿರುವವರ ಮುಖಾಂತರ ಈ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡಿಕೊಂಡು ಜಿನ್ನ ಸಮಸ್ಯೆ ಆಗಿರ್ಬೋದು, ಭೂತ ಪ್ರೇತ ಪಿಶಾಚಿ ಅಥವಾ ಮಾಂತ್ರಿಕ ಬಾಧೆಯಾದಂತಹ ಸಮಸ್ಯೆಗಳನ್ನ ನೀವು ಖಂಡಿತವಾಗಿ ಪರಿಹಾರ ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ. ಯಾಕೆ ಅಂತಂದರೆ ಇದೆಲ್ಲನೂ ಬಂದು ಸಮ್ಟೈಮ್ಸ್ ಅಷ್ಟೇನೆ. ಯಾಕೆಂದರೆ ಇದಕ್ಕೆ ಅಂತಲೇ ಸ್ಪೆಷಲೈಸೇಷನ್ಸು ಇರುತ್ತೆ. ಈಗ ಒಂದು ಡಾಕ್ಟರ್ ಅಂದಾಗ ಒಂದು MBBS ಮಾಡಿದವ್ರು ಹೇಗಿರ್ತಾರೋ, ಸರ್ಜನ್ಸು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ನೆಫ್ರಾಲಜಿಸ್ಟ್ ಆ ಥರನೇ ಇದರಲ್ಲಿ ವಂಶ ಪಾರಂಪರಿಕವಾಗಿ ಬಂದಿರೋರು ಇರ್ಬೋದು ಅಥವಾ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ಅವರಿಗೆ ಆ ವಿದ್ಯೆ ಒಲಿದಿರ್ಬೋದು. ಅಂಥವ್ರ ಹತ್ರ ನೀವು ಹೋದಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಪ್ರಿಯ ವೀಕ್ಷಕರೇ. ಎವ್ರಿಥಿಂಗ್ ಈಸ್ ನಾಟ್ ಎ ಪರ್ಮನೆಂಟ್ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇದೆಲ್ಲವೂ ಕಾಲಚಕ್ರದಲ್ಲಿ ಯಮನ ವಿಚಾರವಾಗಿ ಅದು ಇನ್ನೊಂದು ಸತಿ ಹೇಳ್ತೀನಿ. ಅಂತಹ ಸಂದರ್ಭದಲ್ಲಿ ನಮಗೆ ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು ಹೇಗಿದೆಯೋ ಅದೇ ರೀತಿ ಇದೆಲ್ಲ ಬರ್ತದೆ. ಹಾಗೇನೇ ಇಂತಹ ಸಂದರ್ಭದಲ್ಲಿ ಒಂದು ನಮ್ಮದು ಹೆಲ್ತ್ ಹಾಳಾಗುತ್ತೆ, ಸ್ಟಡೀಸ್ ಹಾಳಾಗುತ್ತೆ, ರಿಲೇಷನ್ಶಿಪ್ ಹಾಳಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ನೀವು ಪ್ರತಿ ಬಾರಿ ದೇವಸ್ಥಾನಗಳಿಗೆ ಹೋಗಿ ನಾವು ಏನು ಮಾಡ್ತೀವಿ, ಅರ್ಚನೆಯನ್ನು ಮಾಡಿಸ್ತೀವಿ. ಯಾಕಂದರೆ ಚಂದ್ರನ ಅಂದರೆ ನಾವು ಹುಟ್ಟಿದ ರಾಶಿ ನಕ್ಷತ್ರದ ಮೇಲೆ ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲದಿದ್ದರೆ ಪ್ರತಿ ಬಾರಿ ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಅರ್ಚನೆ ಮಾಡಿಸೋದ್ರಿಂದ ಆ ತಾಯಿ ಅಥವಾ ಆ ದೇವರು ಅಥವಾ ಕ್ಷೇತ್ರ ಪಾಲಕರು, ಗ್ರಾಮ ದೇವರು ಅಂತ ಏನಿದೆ, ಖಂಡಿತವಾಗ್ಲೂ ಅವರು ನಿಮಗೆ ಯಾವುದೋ ಮುಖಾಂತರ ಸಹಾಯ ಮಾಡ್ತಾರೆ. ಏನು ಸಹಾಯ ಮಾಡ್ತಾರೆ ಅಂದರೆ ಅವರೇ ಬಂದು ಮಾಡ್ತಾರೆ? ಖಂಡಿತವಾಗ್ಲೂ ಇಲ್ಲ. ಕನಸಿನ ಮುಖಾಂತರದಲ್ಲಿ ಅಥವಾ ನನ್ನಂಥವರ ಈ ಥರ ವಿಡಿಯೋಗಳನ್ನು ನೋಡಿ ನಿಮ್ಮ ಹಲವಾರು ಸಮಸ್ಯೆಗೆ ಪರಿಹಾರಗಳು ಆಗುತ್ತೆ.